ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅನುರಾಧ ಅಂತ. ವಯಸ್ಸು 36 ವರ್ಷ ತುಂಬಿದೆ. ಊರು ಧಾರವಾಡ. ವಸತಿ ಸ್ಥಳ ಮೈಸೂರು ಜಯನಗರ. ಯಜಮಾನ ಬೇಕಾದಂಗೆ ಚಪಾತಿ ಕೇಳ್ತಾರೆ. ನನ್ನ ಕೆಲಸ ಹೌಸ್ ವೈಫ್. ಬಯಕೆ ಯಜಮಾನ ಮಾಡಿರುವ ಭಂಗಿ ತೋರಿಸ್ತೀನಿ. ಕಾಚ ರಾತ್ರಿ ಹಾಕುವುದಿಲ್ಲ. ಅನುಭವ ಇನ್ನೂ ಆಗಬೇಕು. ಆರೋಗ್ಯ ಉತ್ತಮವಾಗಿದೆ. ಸ್ನೇಹಿತರೆ, ಇದು ಇಷ್ಟು ಅನುರಾಧ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನ ಮಾಡಿರುವ ಭಂಗಿಗಳು ಹೀಗಿವೆ. ಮದುವೆಯ ಮೊದಲ ರಾತ್ರಿಯಲ್ಲಿ ಎತ್ತಿಕೊಂಡು ಬಗ್ಗಿಸಿ ಸುಖ ಕೊಡ್ತಿದ್ದ. ಹಿಂದೆ ಮುಂದೆ ಗೂಟ ಹಾಕಿ ಕಿರುಚಿಕೊಂಡಿದ್ದರೂ ಬಿಡ್ತಾ ಇರಲಿಲ್ಲ. 2 ಕಾಲುಗಳನ್ನು ಎತ್ತಿ ಬಾಯಿಯಲ್ಲಿ ಸಾಮಾನು ಹಾಕಿ ಚೆಂಡುಗಳ ಹಾಲನ್ನು ಹಿಸುಕಿ ಕುಡಿಯುತ್ತಾ ಇದ್ದರು. ದಿನಾಲು ಹೊಸ ಭಂಗಿಯಲ್ಲಿ ತೂತಿಗೆ ಸಾಮಾನು ಹಾಕುತ್ತಿದ್ದರು. ನನ್ನ ತೂತು ಚೀಪುವುದು ಎಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ. ಅವರ ಗೂಟ ದಿನ ಬಾಯಿಗೆ ಇಟ್ಟು ಆಮೇಲೆ ತೂತಿಗೆ ಹಾಕಿ ನೀರು ಬಿಡ್ತಾ ಇದ್ದರು. ಯಜಮಾನರು ಕೇದ ಹೊಸ ಭಂಗಿಯ ವಿಡಿಯೋಗಳು ನನ್ನಲ್ಲಿ ಇವೆ. ಯಾರಾದರೂ ನೋಡುವರಿದ್ದರೆ ಕರೆ ಮಾಡಿಕೊಂಡು ಬರ್ಬೋದು. ಮಿಂಡನ ಗುಣಗಳು ಹೀಗಿರಲಿ. ನೋಡಲು ವಿದ್ಯಾವಂತನ ಹಾಗೆ ಕಾಣಬೇಕು. ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರಾಗಿ ಇರಬೇಕು. ಸಾಮಾನು 6 ಇಂಚಿನಿಂದ ಕೂಡಿರಬೇಕು. ನಮ್ಮ ಸಂಬಂಧ ಯಾವುದೇ ಕಾರಣಕ್ಕೂ ಗಂಡನಿಗೆ ಗೊತ್ತಾಗಬಾರದು. ನಾವು ದೆಂಗಿಸಿಕೊಳ್ಳುವ ವಿಡಿಯೋವನ್ನು ಮಾಡಿಕೊಳ್ಳಬಾರದು. ನಿಮ್ಮ ಹತ್ತಿರ ಒಂದು ಬೈಕ್ ಇರಲಿ. ನಾನು ಕರೆದಾಗ ಮಾತ್ರ ಬರಬೇಕು. ನಾನೇ ಪ್ಲೇಸ್ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರದು. ಹುಡುಗನ ಗುಣಗಳ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನು ನೀಡಿದ್ದಾರೆ. ಬದುಕನ್ನು ಎಂಜಾಯ್ ಮಾಡಬೇಕು. ಜೀವನ ಒಂದೇ ಸಾರಿ ಬರುವುದು. ಮನಸ್ಸು ಬಿಚ್ಚಿ ಬದುಕಬೇಕು. ಎಂಜಾಯ್ ಅನ್ನುವ ಪದಕ್ಕೆ ವಿಶೇಷ ಅರ್ಥವಿದೆ. ನಮ್ಮನ್ನ ಅರ್ಥ ಮಾಡಿಕೊಳ್ಳುವರ ಜೊತೆ ಬದುಕಬೇಕು. ಅದೇ ನಿಜವಾದ ಜೀವನ. ದುಡ್ಡೇ ಜೀವನ ಅಲ್ಲ, ಸುಖ ಸಂತೋಷವೇ ಜೀವನದ ಮೂಲ ಉದ್ದೇಶ. ಜಗದ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಜಗ ಇರುವುದೇ ಜಿಗುಪ್ಸೆ ಮೂಡಿಸುವುದಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.